ಹೊಟ್ಟೆ ಬೊಜ್ಜನ್ನು ಇಳಿಸಲಿಕ್ಕೆ ಒದ್ದಾಡ್ತಾ ಇದ್ದೀರಾ, ಆ ರೀತಿ ಇದ್ರೆ ಒಂದು ಅತ್ಯುತ್ತಮವಾದ ಮನೆಮದ್ದನ್ನು ಹೇಳಿದ್ದೇನೆ. ಇದನ್ನು ನೀವು ಟ್ರೈ ಮಾಡೋದ್ರಿಂದ ನಿಮ್ಮ ಹೊಟ್ಟೆಯ ಸುತ್ತಳತೆ ಕಮ್ಮಿ ಆಗುತ್ತೆ, ಅಂದರೆ ನಿಮ್ಮ ಹೊಟ್ಟೆಯ ಬೊಜ್ಜು ಇಳಿತದೆ, ಅಂದರೆ ಬೆಲ್ಲಿ ಫ್ಯಾಟ್ ಸಂಪೂರ್ಣವಾಗಿ ಬರ್ನ್ ಆಗ್ತದೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ. ಇದೊಬ್ಬರು ಡಾಕ್ಟರ್ ಹೇಳಿರುವಂತಹ ಮನೆಮದ್ದು. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೊಂದು ಮನೆಮದ್ದನ್ನು ಹೇಳ್ತಾ ಇದ್ದೇನೆ ಆ್ಯಸ್ ಯೂಸ್ವಲ್. ಅದರಲ್ಲೂ ಮುಖ್ಯವಾಗಿ ಇವತ್ತು ನಾನು ಹೇಳ್ತಾ ಇರೋದು ನಿಮ್ಮ ಬೆಲ್ಲಿ ಫ್ಯಾಟ್, ಅಂದರೆ ಹೊಟ್ಟೆಯ ಸುತ್ತಲಿನ ಬೊಜ್ಜನ್ನು ಹೇಗೆ ಕಮ್ಮಿ ಮಾಡಬೇಕು ಅನ್ನೋದಕ್ಕೆ ಒಂದು ಅದ್ಭುತವಾದ ಮನೆಮದ್ದನ್ನು ಹೇಳ್ತಾ ಇದ್ದೇನೆ. ಇದನ್ನು ಒಬ್ಬರು ಡಾಕ್ಟರ್ ಹೇಳಿರುವಂತಹದ್ದು, ಅದನ್ನು ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ಕೊತಾ ಇದ್ದೇನೆ. ಮನೆಮದ್ದನ್ನು ಮಾಡ್ಕೊಳ್ಳಿಕ್ಕೆ ನಮಗೆ ಬೇಕಿರುವಂತಹ ಮುಖ್ಯವಾದ ಇಂಗ್ರೀಡಿಯೆಂಟ್ಸ್ 3. ಒಂದು ಕ್ಲೋವ್ ಅಂದರೆ ನಿಮ್ಗೆ ಲವಂಗ ನಿಮ್ಮ ಮನೇಲಿ ಇರುವಂತಹದ್ದೇ. ಇನ್ನೊಂದು ಜೀರಿಗೆ ಮತ್ತು ಸಿನಾಮನ್ ಅಥವಾ ಚಕ್ಕೆ ನಾನು ಸಿನಾಮನ್ ತೊಗೊಂಡಿದ್ದೆ, ನೀವು ನಾರ್ಮಲ್ ಚಕ್ಕೆ ಕೂಡ ತೊಗೊಳ್ಬೋದು. ನೋಡಿ, ನಾವಿಲ್ಲಿ ಉಪಯೋಗಿಸಿರುವಂತಹ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಅಂದರೆ ನಮ್ಮ ಬೊಜ್ಜನ್ನು ಹೇಗೆ ಇದು ಕಮ್ಮಿ ಮಾಡಲಿ ಸಹಾಯ ಮಾಡುತ್ತೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಅದರ ಮುಖ್ಯವಾಗಿ ಲವಂಗ ಅಥವಾ ಕ್ಲೋವ್ ಇದೆಯಲ್ಲ, ಇದು ನಮ್ಮ ಫ್ಯಾಟನ್ನು ಕಮ್ಮಿ ಮಾಡಲಿಕ್ಕೆ ತುಂಬ ಸಹಾಯ ಮಾಡ್ತದೆ. ಅದರಲ್ಲಿ ಮುಖ್ಯವಾಗಿ ನಿಮ್ಮ ಹೊಟ್ಟೆಯ ಬೊಜ್ಜನ್ನು ಕಮ್ಮಿ ಮಾಡಲಿಕ್ಕೆ ಲವಂಗ ತುಂಬ ಒಳ್ಳೆಯದು. ಅದ್ರ ಜೊತೆಯಲ್ಲಿ ಇದರಲ್ಲಿ ವಿಟಮಿನ್ ಎ, ಇ ಮತ್ತು ಕೆ ಇರ್ತದೆ, ಪ್ರೋಟೀನ್ ಅಂಶಗಳು ಇರ್ತದೆ, ಫೈಬರ್ ಇರ್ತದೆ. ಮತ್ತು ಇನ್ನೊಂದು ಏನಂತಂದರೆ, ಇದು ನಮ್ಮ ಕ್ಯಾಲೋರಿನ, ನಮ್ಮ ದೇಹದಲ್ಲಿಂದು ಕ್ಯಾಲೋರಿನ ತುಂಬ ಫಾಸ್ಟಾಗಿ ಬರ್ನ್ ಮಾಡ್ತದೆ, ಅಂದರೆ ಅದನ್ನ ಕಮ್ಮಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಹಾಗಾಗಿ ಆಟೋಮೆಟಿಕ್ಕಾಗಿ ನಿಮ್ಮ ಈ ಫ್ಯಾಟ್ ಇದೆಯಲ್ಲ, ಅಂದರೆ ಬೆಲ್ಲಿ ಫ್ಯಾಟ್ ಕಮ್ಮಿ ಆಗಲಿ ಪ್ರಾರಂಭ ಆಗುತ್ತೆ. ಇನ್ನು ಜೀರಿಗೆ ನಿಮ್ಗೆ ಗೊತ್ತಿದೆ, ಇದು ಡೈಜೆಷನ್ಗೆ ತುಂಬ ಒಳ್ಳೆಯದು, ನಮ್ಮ ಜೀರ್ಣಶಕ್ತಿಯನ್ನು ತುಂಬ ಜಾಸ್ತಿ ಮಾಡ್ತದೆ. ಅದ್ರ ಜೊತೆಯಲ್ಲಿ ನಮ್ಮ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡಿ ತುಂಬ ಹೆಲ್ಪ್ ಮಾಡ್ತದೆ. ಇದನ್ನು ನೀವು ರೆಗ್ಯುಲರಾಗಿ ನೀವು ತೊಗೊಳ್ತಾ ಇರೋದ್ರಿಂದ ನಿಮ್ಮ ಬ್ಲಡ್ ಶುಗರ್ ಕಂಟ್ರೋಲ್ ಇರುತ್ತೆ, ಅಂದರೆ ಶುಗರ್ ಲೆವೆಲ್ ಕಂಟ್ರೋಲಲ್ಲಿ ಇರ್ತದೆ. ಇದ್ರ ಜೊತೆಯಲ್ಲಿ ನಿಮ್ಮ ಕೊಲೆಸ್ಟ್ರಾಲ್, ಅಂದರೆ ಬ್ಯಾಡ್ದಿರುವಂತಹ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ವೆಯ್ಟ್ ಲಾಸ್ ಮಾಡಲಿಕ್ಕೆ ಅತ್ಯುಪಯುಕ್ತ ಅಂತೇಳಿ ಹೇಳ್ಬೋದು ಜೀರಿಗೆ. ಇನ್ನೊಂದು ಚಕ್ಕೆ. ಈ ಚಕ್ಕೆ ಕೂಡ ಅಷ್ಟೇ, ಚಕ್ಕೆ ಅಥವಾ ಸಿನಮನ್ ಅಂತ ಹೇಳ್ತಾರೆ. ನಾನು ಸಿನಮನ್ ತೊಗೊಂಡಿದ್ದೇನೆ. ಇದು ಕೂಡ ಅಷ್ಟೇ ನಿಮ್ಮ ಬಾಡಿಯಲ್ಲಿರುವಂತಹ ಫ್ಯಾಟನ್ನು ಕಮ್ಮಿ ಮಾಡಲಿಕ್ಕೆ ತುಂಬ ಉಪಯುಕ್ತ. ಇದು ಕೂಡ ಅಷ್ಟೇ ನಮ್ಮ ಬ್ಲಡ್ ಶುಗರ್ನ ಕಮ್ಮಿ ಮಾಡ್ತದೆ, ಅಂದರೆ ಶುಗರ್ ಪೇಷಂಟ್ಸ್ ಇದ್ದರೆ ಅವ್ರಿಗೆ ತುಂಬ ಒಳ್ಳೆಯದಿದು. ಇದ್ರ ಜೊತೆಯಲ್ಲಿ ನಮ್ಮ ಕ್ಯಾಲೋರಿನ ಕಮ್ಮಿ ಮಾಡಲಿಕ್ಕೆ ತುಂಬ ಸಹಾಯ ಮಾಡ್ತದೆ. ಪುಡಿ ಮಾಡುವಂತಹ ಮಿಕ್ಸಿ ಜಾರ್ ತಗೊಂಡು ಇದೆಲ್ಲದನ್ನು ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು. ನಾನು ಒಂದು 25 ಗ್ರಾಮ್ವರೆಗೆ ಹಾಕ್ಕೊಳ್ತಾ ಇದ್ದೇನೆ ಎಲ್ಲದನ್ನು. ಅಂದರೆ ಜೀರಿಗೆ 25 ಗ್ರಾಮು, ಅದೇ ರೀತಿಯಲ್ಲಿ ಲವಂಗ 25 ಗ್ರಾಮು, ನಂತರ ಚಕ್ಕೆ ಇದು ನೀವು ಕಟ್ ಮಾಡಿ ಹಾಕ್ಕೊಳ್ಬೋದು, ಇಲ್ಲ ಹಾಗೆ ಹಾಕ್ಕೊಬೋದು, ಏನು ತೊಂದರೆ ಇಲ್ಲ, ಪುಡಿ ಆಗ್ತದೆ. ಇದು ಕೂಡ ಅಷ್ಟೇ 25 ಗ್ರಾಮ್. ಎಲ್ಲದನ್ನು ಸಮ ಪ್ರಮಾಣದಲ್ಲಿ ನಾವು ಹಾಕ್ಕೊಳ್ಬೇಕು. ನೀವು ಕಮ್ಮಿ ಆದರೆ ಕಮ್ಮಿ ಹಾಕೋಬೋದು, ಜಾಸ್ತಿ ಆದರೆ ಜಾಸ್ತಿ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೋಬೇಕಂದ್ರೆ ತುಂಬ ಸಾಫ್ಟ್ ಪೌಡ್ರ್ ಮಾಡ್ಕೋಬೇಕು. ಇದನ್ನ ನೋಡಿ, ಚೆನ್ನಾಗಿ ನಾನು ಪುಡಿ ಮಾಡ್ಕೊಂಡಿದ್ದೇನೆ. ಈ ಥರ ಮಾಡ್ಕೊಂಡ್ರೆ ಸಾಕಾಗ್ತದೆ. ಈ ಹದದಲ್ಲೇ ಪೌಡ್ರ್ ಮಾಡ್ಕೊಳ್ಳಿ. ಈಗ ಇದನ್ನು ನಾವು ಯಾವ ರೀತಿ ಉಪಯೋಗಿಸ್ಬೇಕು ಅಂತಕೊಂಡು ಹೇಳ್ತೇನೆ. ಒಂದು ಪಾತ್ರೆ ತಗೊಂಡು ಅದಕ್ಕೆ 1 ಗ್ಲಾಸಷ್ಟು ನೀರು ಹಾಕ್ಕೊಳ್ಬೇಕು ನಾವು. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಈ ಪೌಡ್ರ್ ನಾವು ರೆಡಿ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಹಾಕ್ಕೊಳ್ಬೇಕು. ನಂತರ ಇದನ್ನ ಸ್ಟವ್ನಲ್ಲಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕಂದ್ರೆ, ಇದು ನಾವೀಗ 1 ಲೋಟ ನೀರು ಹಾಕಿದ್ದೀವಲ್ಲ, ಇದು ಅರ್ಧ ಲೋಟಕ್ಕೆ ಇಳಿಬೇಕು. ಅಷ್ಟು ನಾವು ಇದನ್ನ ಕುದಿಸ್ಕೋಬೇಕಾಗ್ತದೆ. ನೀವು ರೆಡಿ ಮಾಡ್ಕೊಂಡಿರುವಂತಹ ಈ ಪುಡಿ ಇದೆಯಲ್ಲ, ಇದನ್ನು ನೀವು ಯಾವುದಾದ್ರು ಒಂದು ಡಬ್ಬದಲ್ಲಿ ಹಾಕಿ ಚಂದ ಮಾಡಿ ಕ್ಲೋಸ್ ಮಾಡಿ ಇಟ್ಬಿಡ್ಬೇಕಂದ್ರೆ ಗಾಳಿ ಹೋಗಬಾರ್ದು ಒಳಗಡೆ. ಆ ರೀತಿಯಲ್ಲಿ ನೀವು ಮಾಡಿ ಟೈಟಾಗಿ ಕ್ಲೋಸ್ ಮಾಡಿ ಇಟ್ಬಿಡ್ಬೋದು. ಇದನ್ನು ಪ್ರತಿದಿನ ನಾನು ಹೇಳಿದ ರೀತಿಯಲ್ಲಿ ಉಪಯೋಗಿಸ್ಕೊತ ಹೋಗ್ಬೇಕು. ಮಧ್ಯೆ ಮಿಕ್ಸ್ ಮಾಡ್ಕೊತಾ ಇರಿ. ನೋಡಿ, ಒಂದು 5 ನಿಮಿಷದವರೆಗೆ ನಾನು ಕುದಿಸ್ಕೊಂಡಿದ್ದೇನೆ. ಇದನ್ನು ಈಗ ಅರ್ಧ ಲೋಟಕ್ಕೆ ಇಳಿದಿದೆ. ಇದನ್ನು ಈಗ ಬಂದ್ ಮಾಡ್ತಾ ಇದ್ದೇನೆ. ಬಂದ್ ಮಾಡಿ ಸ್ವಲ್ಪ ತಣ್ಣಗಾಗಲಿ ಬಿಡಬೇಕು. ಈಗ ಇದು ತಣ್ಣಗಾಗಿದೆ, ಅಂದರೆ ಉಗುರು ಬೆಚ್ಚಗೆ ಆಗಿದೆ. ಇದನ್ನು ನಾವು ಸೋಸ್ಕೊಳ್ಬೇಕು. ಗ್ಲಾಸಿಗೆ ಸೋಸ್ಕೊಂಡಿದ್ದೇನೆ. ಈಗ ಇದಕ್ಕೆ 1 ಚಮಚದಷ್ಟು ಜೇನು ಅಥವಾ ಹನಿಯನ್ನು ಹಾಕ್ಕೊಳ್ಬೇಕು. ಜೇನನ್ನು ನೀವು ಯಾವಾಗಲೂ ಬಿಸಿ ಇರುವಾಗ ಹಾಕ್ಕೊಳ್ಬಾರ್ದು, ಅಂದರೆ ಬೆಚ್ಚಗಿರುವಾಗ ಹಾಕ್ಕೊಳ್ಬೋದು. ಅಂದರೆ ನಾನೀಗ ಹೇಳಿದ್ನಲ್ಲ ನಿಮಗೆ, ಅಂದರೆ ಉಗುರು ಬೆಚ್ಚಗೆ ಅಥವಾ ಲ್ಯೂಕಾರ್ಮ್ ಇರುವಾಗ ಹಾಕ್ಕೊಳ್ಬೋದು. ಸೊ 1 ಚಮಚದಷ್ಟು ಜೇನನ್ನು ಹಾಕ್ಕೊಬೋದು. ಒಂದು ವೇಳೆ ನೀವು ಡಯಾಬಿಟಿಕ್ ಆದರೆ, ಅಂದರೆ ಶುಗರ್ ಸಮಸ್ಯೆ ಇದ್ದರೆ ನೀವು ಜೇನನ್ನು ಹಾಕ್ಕೊಳ್ಳೋಬೇಕಿಲ್ಲ. ಜೇನು ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದನ್ನ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಈ ರೀತಿ ಮಾಡ್ಕೊಂಡು ಕುಡಿತಾ ಬರಬೇಕು. ಈ ರೀತಿ ನೀವು ಕುಡಿತಾ ಬರೋದ್ರಿಂದ ನಿಮ್ಮ ಫ್ಯಾಟ್, ಅಂದರೆ ಬೆಲ್ಲಿ ಫ್ಯಾಟ್, ಹೊಟ್ಟೆಯ ಸುತ್ತ ಇರುವಂತಹ ಬೊಜ್ಜು ಕರಗಲಿಕ್ಕೆ ಪ್ರಾರಂಭ ಆಗ್ತದೆ. ಅದಾದಮೇಲೆ ನಿಮಗೇನೋ ದೇಹ ಸ್ವಲ್ಪ ಅಂದರೆ ಲೈಟ್ ಅನಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ, ಅಂದರೆ ಹಗುರ ಅದ ರೀತಿಯಲ್ಲಿ ಅನಿಸ್ತದೆ. ನಿಮಗೆ ಉತ್ಸಾಹ ಬರ್ತದೆ. ಇದನ್ನು ನೀವು ಸ್ಟಾರ್ಟ್ ಮಾಡಿದ ಮೇಲೆ ಕೇವಲ ಒಂದು 2-3 ದಿನದಲ್ಲಿ ನಿಮಗೆ ಎಫೆಕ್ಟ್ ಆಗುತ್ತೆ ಅಂತ ತಿಳ್ಕೊಬೇಡಿ. ಅಟ್ಲೀಸ್ಟ್ ನೀವು ಒಂದು 2 ರಿಂದ 3 ತಿಂಗಳು ಈ ರೀತಿ ನೀವು ಮಾಡ್ತಾ ಬನ್ನಿ. ನಿಮಗೆ ಗೊತ್ತಾಗ್ತದೆ ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ. ಅದ್ರ ಜೊತೆಯಲ್ಲಿ ನಿಮ್ಮ ಹೊಟ್ಟೆಯ ಸುತ್ತ ಇರುವಂತಹ ಈ ಬೊಜ್ಜಿದೆಯಲ್ಲ, ಅದು ಕರಗಲಿ ಪ್ರಾರಂಭ ಆಗ್ತದೆ. ಒಟ್ಟಾರೆ ಮೇಲೆ ನೀವು ತುಂಬ ಸ್ಲಿಮ್ ಆಗಲಿ ಪ್ರಾರಂಭ ಆಗ್ತೀರಾ. ಹಾಗಾಗಿ ಅಟ್ಲೀಸ್ಟ್ ಒಂದು 3 ತಿಂಗಳು ನೀವು ಇದನ್ನು ಉಪಯೋಗಿಸಿ. ಒಂದು ವೇಳೆ ಆವಾಗಲೂ ಕೂಡ ಯಾವುದೇ ಎಫೆಕ್ಟ್ ಆಗಿಲ್ಲ, ನೀವು ಸ್ಟಾಪ್ ಮಾಡ್ಬೋದು. ನಾನು ಹೇಳ್ತಾ ಇದ್ದೇನೆ, 3 ತಿಂಗಳು ಉಪಯೋಗಿಸಿ ಖಂಡಿತವಾಗಿ ನಿಮಗೆ ಎಫೆಕ್ಟ್ ಗೊತ್ತಾಗಿ ಆಗ್ತದೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.